ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಇಬ್ಬರು ಕನ್ನಡಿಗರ ಕುಟುಂಬ ನಲುಗಿ ಹೋಗಿರುವಂತಹ ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ವಿ ನಿಮಗೆ. ಹೇಗೆ ಮಂಜುನಾಥ್ ರಾವ್ ಕುಟುಂಬ ಮತ್ತು ಈ ಕಡೆಗೆ ಭರತ್ ಭೂಷಣ್ ಅವರ ಕುಟುಂಬ ದುಃಖದಲ್ಲಿ ಮುಳುಗಿದೆ ಅಂತ. ಮಂಜುನಾಥ್ ರಾವ್ ಅವರ ಅಂತಿಮ ದರ್ಶನಕ್ಕೂ ಮುಂಚೆ ವಿಧಿವಿಧಾನಗಳನ್ನು ಮಂಜುನಾಥ್ ಅವರ ಪುತ್ರ ನೆರವೇರಿಸ್ತಾ ಇದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ರಾಘವೇಂದ್ರ ಅವರ ಆಗಮನ ಕೂಡ ಆಗಿದೆ. ಕುಟುಂಬಸ್ಥರಿಗೆ ಇದೆಲ್ಲವನ್ನ ಸಹಿಸುವ ಶಕ್ತಿ ಕೊಡಲಿ ಅಂತ ಈ ಹಂತದಲ್ಲಿ ಕೇಳ್ಕೊಳ್ಳುವಂತಹ ಪ್ರಯತ್ನವನ್ನು ಬರ್ತಾ ಇರೋರು ಎಲ್ಲರೂ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅಂತಿಮ ದರ್ಶನಕ್ಕೆ ಅವರು ಪಾರ್ಥಿವವನ್ನು ಆಚೆ ಕೂಡ ತಂದು ಇಡ್ತಾರೆ. ಈಗ ನೀವು ಮನೆ ಒಳಗಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಈ ಎಳ್ಳು ನೀರು ಬಿಡೋ ಪ್ರಕ್ರಿಯೆ ಇರ್ಬೋದು, ಆಮೇಲೆ ಆ ಶವಕ್ಕೆ ಪೂಜೆ ಮಾಡುವಂತಹ ವಿಧಾನ ಇರ್ಬೋದು, ಅದೆಲ್ಲವನ್ನು ಕೂಡ ಅಲ್ಲಿ ಒಂದೊಂದಾಗಿ ನೆರವೇರಿಸಲಾಗ್ತಾ ಇದೆ. ಅಕ್ಕಪಕ್ಕದ ಊರುಗಳಿಂದ ಜನ ಬಂದಿದ್ದಾರೆ, ಬೇರೆ ಬೇರೆ ಹಳ್ಳಿಗಳಿಂದ ಜನ ಬಂದಿದ್ದಾರೆ, ಶಾಸಕರಿದ್ದಾರೆ ಅಲ್ಲೇನೆ. ನಿನ್ನೆ ಕೂಡ ಅವರು ಘಟನೆಯಾದ ಬಳಿಕದಿಂದ ನಿರಂತರವಾಗಿ ಅವರ ಮನೆಯವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಎಲ್ಲ ರೀತಿಯಾದಂತಹ ಅಸಿಸ್ಟೆನ್ಸನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಎಲ್ಲರದ್ದು ಒಂದು ಆಕ್ರೋಶ ಇದೆ, ಎಲ್ಲರದ್ದು ಒಂದು ಅಸಹನೆ ಇದೆ. ಇದು ಬಹಳ ಅನ್ಯಾಯದ ಸಾವು, ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಕುಟುಂಬ ಅಂತೂ ನಾವು ಹೇಳಿದ್ವಲ್ಲ, ಏನೋ ಒಂದು ಕಲ್ಪನೆ ಇಟ್ಕೊಂಡು ಕನಸಿಟ್ಕೊಂಡು ಖುಷಿಯಾಗಿ ಹೋದಂತಹ ಕುಟುಂಬ ವಾಪಸ್ ಬಂದಿದ್ದು ಹೀಗೆ ಅಂದಾಗ ಏನಾಗಿರಬೇಡ ಅವ್ರ ಪರಿಸ್ಥಿತಿ. ಹಿಂಗಿಂದೊಂದು ದೃಶ್ಯವನ್ನು ಯಾವ ಕುಟುಂಬ ಕೂಡ ನೋಡೋದಕ್ಕೆ ಬಯಸೋದೇ ಇಲ್ಲ. ಯಾರು ಎಷ್ಟೇ ಒಂದು ಸಾಂತ್ವನವನ್ನು ಹೇಳಿದ್ರು ಕೂಡ ಈಗಿರೋ ಪರಿಸ್ಥಿತಿಯನ್ನು ಸಹಿಸಿಕೊಳ್ಳೋ ಶಕ್ತಿ ಅವರು ಕೊಡಲಿ ಅಂತ ಮಾತ್ರ ಕೇಳೋದಕ್ಕೆ ಸಾಧ್ಯ ಅಷ್ಟೆ. ಖುಷಿಯ ನೆನಪುಗಳೊಂದಿಗೆ ವಾಪಸ್ ಬರಬೇಕಾಗಿದ್ದವರು ಪಾರ್ಥಿವವಾಗಿ ಆಚೆ ಬಂದಿದ್ದಾರೆ. ಅದರಲ್ಲೂ ತಂದೆ ತಾಯಿ ತಮ್ಮನ್ನು ನೋಡ್ಕೊಳ್ತಾರೆ, ಮಗ ತಮ್ಮ ಮುಂದಿನ ಕಾರ್ಯಗಳನ್ನು ಅವ್ರು ಮಾಡ್ತಾರೆ ಅಂತ ಕನಸಿಟ್ಕೊಂಡವರು ಮಗನ ಕಾರ್ಯಗಳಲ್ಲಿ ಅವರು ಭಾಗಿಯಾಗಬೇಕಾದಂತಹ ಅತ್ಯಂತ ನೋವಿನ ದುರ್ದೈವದ ಸಂಗತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆಗೆ ಮಂಜುನಾಥ್ ಮನೆಯಲ್ಲೂ ಕೂಡ ಇದೇ ನೋವು, ಈ ಕಡೆ ಭರತ್ ಭೂಷಣ್ ಅವರ ಮನೆಯಲ್ಲೂ ಕೂಡ ಇದೇ ನೋವು. ಇಡೀ ಭಾರತದ ಬಹುತೇಕ ರಾಜ್ಯಗಳು ಇಂತಹ ದೃಶ್ಯಗಳನ್ನು ಇವತ್ತು ತಮ್ಮ ತಮ್ಮ ರಾಜ್ಯಗಳಲ್ಲಿ ನೋಡ್ತಾ ಇದೆ. ನೆಮ್ಮದಿಯ ಬದುಕಿಗೆ ಕೊಳ್ಳಿ ಇಟ್ಟಂತಹ ನರರೂಪದ ರಕ್ಕಸರನ್ನ ಶಪಿಸ್ತಾ ಇದ್ದಾರೆ. ಅನ್ಯಾಯಕ್ಕೊಳಗಾದವರ ಏದುಸಿರಿದೆಯಲ್ಲ, ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಇಲ್ಲಿ ನರಕವನ್ನು ಇವ್ರಿಗೆಲ್ಲ ತೋರಿಸ್ತವರು ಅವ್ರಿಗೆ ಇನ್ನೆಂಥ ನರಕ ಬರಬಹುದು ಅನ್ನೋದು ಒಂದು ಪ್ರಶ್ನೆಯ ಜೊತೆಗೆ ಕ್ಷಣಗಳನ್ನು ಕಳೀತಾ ಇದ್ದಾರೆ. ಭಾರತದ ಪ್ರತೀಕಾರ ಹೇಗಿರುತ್ತೆ? ರಾಜತಾಂತ್ರಿಕ ಸ್ಟ್ರೈಕ್ ನೋಡಿದ್ವಿ ನಾವು, ರಾಜತಾಂತ್ರಿಕವಾಗಿ ಏನೆಲ್ಲ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟರು ಅಂತ. ಬಟ್ ಅದಕ್ಕಿಂತ ದೊಡ್ಡದೊಂದು ಮಹತ್ವಾಕಾಂಕ್ಷೆಯೊಂದಿಗೆ ಜನ ಕಾಯ್ತಾ ಇದ್ದಾರೆ. ಪಾಠ ಹೇಗಿರಬೇಕು ಅಂದರೆ ಮುಂದಿನ ಪೀಳಿಗೆಗಳು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಆ ಪಾಠವನ್ನು ಕಲಿಸ್ಬೇಕು ಅಂತ ತುಂಬ ಜನ ಬರ್ತಾ ಇದ್ದಾರೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಭರತ್ ಭೂಷಣ್ ಅವರ ನಿವಾಸಕ್ಕೆ ಮುಖ್ಯಮಂತ್ರಿಗಳು ಬೆಳಗ್ಗೆ ಬಂದು ಹೋದರು, ಸಂಸದರು ಬಂದಿದ್ದಾರೀಗ, ಬಂದು ಧೈರ್ಯ ಹೇಳ್ತಾ ಇದ್ದಾರೆ. ಬಟ್ ಹೇಳಿದ್ನಲ್ಲ, ಯಾರು ಎಷ್ಟೇ ಧೈರ್ಯ ಹೇಳಿದ್ರು ಕೂಡ ಈ ಕ್ಷಣಕ್ಕೆ ಆ ಭಗವಂತ ಇವ್ರಿಗಾಗಿರೋ ಸ್ಥಿತಿಗೆ ಅದೆಲ್ಲವನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಕೊಡಲಿ ಅಂತಷ್ಟೇ ಕೇಳ್ಕೊಳ್ಬೋದು. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ಬೋದು, ಪರಿಹಾರ ಕೊಡ್ಬೋದು. ಆದರೆ ಭರತ್ ಅವರು ವಾಪಸ್ ಬರ್ತಾರಾ? ಮಂಜುನಾಥ್ ಅವರು ವಾಪಸ್ ಬರ್ತಾರಾ? ಇನ್ನು ಅವ್ರನ್ನ ನೋಡೋದಕ್ಕೆ ಸಿಗುತ್ತಾ? ಅವರಿಂದ ಆ ಕುಟುಂಬಕ್ಕೆ ಇನ್ನೂ ಆಗಬೇಕಾಗಿದ್ದ ಕೆಲಸಗಳು ಹಾಗೆ ಅಪೂರ್ಣವಾಗಿ ಹೋಗ್ಬಿಟ್ಟಿದೆ. ಭರತ್ ಹಾಗೂ ಮಂಜುನಾಥ್ ತುಂಬ ಜವಾಬ್ದಾರಿಯುತವಾಗಿ ತಮ್ಮ ಕರ್ತವ್ಯಗಳನ್ನು ಮನೆಗಳಲ್ಲಿ ನಿಭಾಯಿಸ್ತಾ ಇದ್ರು. ಒಂದು ಕಡೆಗೆ ಪ್ರಹ್ಲಾದ್ ಜೋಶಿ ಅವ್ರನ್ನ ನೋಡ್ತಾ ಇದ್ದೀರಾ, ಇನ್ನೊಂದು ಕಡೆಗೆ ಸಂಸದ ಮಂಜುನಾಥ್ ಅವರ ಆಗಮನ ಕೂಡ ಆಗಿದೆ. ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಎಲ್ಲರೂ ಕೂಡ ಈ ಸಾವಿಗೆ ಕಂಬನಿ ಮಿಡಿತಾ ಇದ್ದಾರೆ, ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ತಮ್ಮನ್ನು ನೋಡ್ಕೊಳ್ಬೇಕಾಗಿದ್ದವರು ತಮಗಿಂತ ಮುಂಚೆ ಹೋದರೆ ಹೆಂಗಾಗಿರಬೇಡ ಹಿರಿ ಜೀವಿಗಳ ಕತೆ. ಎರಡೂ ಫ್ಯಾಮಿಲಿಯಲ್ಲಿ ಈ ನೋವು ಅವರನ್ನು ಅಪರಿಮಿತವಾಗಿ ಕಣ್ಣೀರ ಕಡಲಿಗೆ ತಳ್ತಾ ಇದೆ. ಸಾವು ಅನ್ನೋದೇ ಯಾವಾಗಲೂ ಅಷ್ಟೇ,
ಅತ್ಯಂತ ಕೆಟ್ಟ ವಿಚಾರ, ಯಾರೂ ಬಯಸೋದಿಲ್ಲ ಅದನ್ನು, ಸುಮ್ಮನೆ ಮಾತಿಗೆ ಹೇಳ್ತಾರಷ್ಟೇ. ಕಣ್ಣಾರೆ ಪತಿಯನ್ನು ಕಳ್ಕೊಂಡಂತಹ ಆ ಇಬ್ಬರು ಹೆಣ್ಮಕ್ಳ ಸ್ಥಿತಿಗಳನ್ನಂತೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ತುಂಬ ಜನಕ್ಕೆ ಅನ್ಸುತ್ತೆ ಈ ಸಂದರ್ಭದಲ್ಲಿ ಅವ್ರು ಅಳೋದನ್ನು ಯಾಕೆ ತೋರಿಸ್ತೀರಾ, ಅವ್ರ ಹತ್ರ ಯಾಕೆ ಮಾತಾಡ್ತೀರಾ ಅಂತ. ತೋರಿಸ್ಬೇಕಲ್ವಾ ಜನರಿಗೆ ಯಾವ ಕಾರಣಕ್ಕಾಗಿ ಅವ್ರು ಹೋದ್ರು, ಯಾವ ಕಾರಣಕ್ಕಾಗಿ ಕೊಲ್ಲಲ್ಪಟ್ರು ಅಂತ, ಹೇಗಿತ್ತು ಆ ಪರಿಸ್ಥಿತಿ ಅಂತ ಹೇಳಬೇಕಲ್ಲ ಜನರಿಗೆ. ಇದೇ ಒಂದು 2 ದಿನ ಆದಮೇಲೆ ನಾವು ಈ ಸ್ಟೋರಿಯನ್ನು ಹೇಳ್ತೀವಿ ಅಂದರೆ ಯಾರೂ ಕೇಳಿಸ್ಕೊಳ್ಳಲ್ಲ. ಹೋಗಿ ಸಂಸದ ರಾಘವೇಂದ್ರ ಅವರ ಆಗಮನ ಕೂಡ ಆಗಿರೋದನ್ನು ನೋಡ್ತಾ ಇದ್ದೀರಾ. ಶಿವಮೊಗ್ಗದಲ್ಲಂತೂ ಅಕ್ಕಪಕ್ಕದ ಹಳ್ಳಿಗಳಿಂದ ಜನ ಬಂದಿದ್ದಾರೆ ಸ್ವಯಂ ಪ್ರೇರಿತರಾಗಿ. ಎಲ್ರದ್ದು ಆಕ್ರೋಶ ಇದೆ. ಬುದ್ಧಿನೇ ಕಲಿಯದ ಕೊಳಕು ಮತಾಂಧತೆಯ ಅಫೀಮು ತುಂಬಿಕೊಂಡ ರಾಷ್ಟ್ರಕ್ಕೆ ಬುದ್ಧಿ ಕಲಿಸುವಂತಹ ಕಾಲ ಸನ್ನಿಹಿತವಾಗಿದೆ. ಪ್ಯಾಂಟ್ ಬಿಚ್ಚಿ ಮತದ ಐಡೆಂಟಿಟಿ ಕೇಳುವಂತಹ ಕೊಳಕು ಕ್ರಿಮಿಗಳಿಗೆ ಪಾಠ ಹೇಗೆ ಕಲಿಸ್ತಾರೆ ಅನ್ನೋದು ಒಂದು ಪ್ರಶ್ನೆ ಇದೆ. ಇವರಿಬ್ರು ಏನು ತಪ್ಪು ಮಾಡಿದ್ರು? ಲಿಂಗಚ್ಛೇದ ಮಾಡ್ಕೊಂಡಿರಲಿಲ್ಲ ಅನ್ನೋದು ತಪ್ಪ? ಸಜ್ಜನರಾಗಿದ್ರು ಅನ್ನೋದು ತಪ್ಪ? ಇವರು ಹೋಗಿದ್ದು ಸುಡಾನ್ಗೋ ಅಥವಾ ಬಾಂಗ್ಲಾದೇಶಕ್ಕೋ ಅಫ್ಘಾನಿಸ್ತಾನಕ್ಕೋ ಎಲ್ಲೂ ಅಲ್ಲ, ನಮ್ಮದೇ ನೆಲದ ಭಾಗ ಕಾಶ್ಮೀರ, ಅಲ್ಲಿಗೆ ಹೋಗಿದ್ರು. ಹಿಂದೂ ಅನ್ನೋ ಐಡೆಂಟಿಟಿ ಇತ್ತು ಅಷ್ಟೇ, ಅಷ್ಟಕ್ಕೆ ಈ ಶಿಕ್ಷೆ. ಆ ಎರಡೂ ಕುಟುಂಬದವ್ರನ್ನ ಮಾತಾಡಿಸೋದಕ್ಕೆ ಬಹಳ ಹಿಂಸೆ ಆಗ್ತಿತ್ತು ನಮಗೆ. ಬಟ್ ಕರ್ತವ್ಯ ನಿಮ್ಗೆಲ್ರಿಗೂ ಅದನ್ನು ತೋರಿಸ್ಬೇಕು. ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಬದುಕಲೇಬಾರ್ದು ಅನ್ನೋದನ್ನ ಗುರಿ ಇಟ್ಕೊಂಡು ಹೊಡೆದ್ರು, ಹಣೆಗೆ ಹೊಡೆದ್ರು. ಕ್ಷಣ ಮಾತ್ರದಲ್ಲಿ ಉಸಿರು ನಿಂತಿತ್ತು, ಏನೂ ಮಾಡೋದಕ್ಕಾಗಲಿಲ್ಲ ನಮಗೆ. ಭಯವನ್ನ ಇಂಡ್ಯೂಸ್ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಇದ್ರು. ನಾವು ಅಂದರೆ ಭಯ ಇರಬೇಕು ಅನ್ನೋದನ್ನ ಅವರು ತೋರಿಸಿದ್ರು. ರಣಹೇಡಿಗಳು ಅಂತೆಲ್ಲ ಹೇಳ್ತಾ ಇದ್ರು. ಮಂಜುನಾಥ್ ಅವರ ನಿವಾಸದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಾಗ್ತಾ ಇದೆ. ಇದಾದ ನಂತರ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಪಾರ್ಥಿವವನ್ನು ಇಡ್ತಾರೆ. ಶಿವಮೊಗ್ಗದ ವಿಜಯನಗರ ನಿವಾಸದಲ್ಲಿ ಅವರ ದೂರದ ಕುಟುಂಬಸ್ಥರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಆ ಕುಟುಂಬದ ಜೊತೆಗೆ ನಿಂತಿದ್ದಾರೆ. ಈ ಕಡೆಗೂ ಅಷ್ಟೇ, ಬೆಂಗಳೂರಿನಲ್ಲೂ ಭರತ್ ಭೂಷಣ್ ಅವರ ನಿವಾಸಕ್ಕೆ ಪ್ರತಿ ಏರಿಯಾದ ಜನ ಹೋಗ್ತಾ ಇದ್ದಾರೆ, ಸಾಂತ್ವನವನ್ನು ಹೇಳ್ತಾ ಇದ್ದಾರೆ, ಧೈರ್ಯವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಒಂದು ಮಾತಿದೆಯಲ್ಲ, ಖುಷಿಯನ್ನು ಖರೀದಿ ಮಾಡೋಕ್ಕಾಗಲ್ಲ, ದುಃಖವನ್ನು ಮಾರಬೇಕು ಅಂತ ಬಯಸಿದ್ರು ಮಾರೋಕ್ಕಾಗಲ್ಲ ಅಂತ. ಆ ಥರದ ಪರಿಸ್ಥಿತಿಯಲ್ಲಿ ಇಬ್ಬರು ಇದ್ದಾರೆ. ಎಷ್ಟು ದುಃಖವನ್ನು ತೋಡ್ಕೊಂಡ್ರೂ ದುಃಖ ನಿಲ್ತಾ ಇಲ್ಲ.